ಸಮುದ್ರದ ಮಧ್ಯೆ ಒಂದು ಊರು ತೇಲುತ್ತಾ ಇದೆ ಎಂದರೆ ನಂಬ್ತೀರಾ? ಮನೆಗಳು, ಶಾಲೆ, ಆಟದ ಮೈದಾನ ಎಲ್ಲವೂ ನೀರಿನ ಮೇಲೆಯೇ ಇದ್ದರೆ ಅದು ಸಿನಿಮಾ ಸೆಟ್ ಅಲ್ಲ, ಇದು ನಿಜವಾಗಿಯೂ ಒಂದು ಊರು. ಇದು ಕೋಪನೆ. ಇಲ್ಲಿ ಜನರು ಭೂಮಿಯ ಮೇಲೆ ಅಲ್ಲ, ನೀರಿನ ಮೇಲೆ ತಮ್ಮ ಜೀವನವನ್ನು ಕಟ್ಟಿಕೊಂಡಿದ್ದಾರೆ. ಅವರು ಇಲ್ಲಿ ಹೇಗೆ ಬಂದರು, ಹೇಗೆ ಬದುಕುತ್ತಿದ್ದಾರೆ, ಇವತ್ತು ಸಂಪೂರ್ಣ ಕತೆ ನೋಡೋಣ. ನಮ್ಮ ಪ್ರಯಾಣ ಒಂದು ಬೋಟ್ ರೈಡಿಂದ ಶುರುವಾಗುತ್ತದೆ. ಸಮುದ್ರದ ಒಳಗೆ ನಿಧಾನವಾಗಿ ಸಾಗುತ್ತಿದ್ದಂತೆ ನಾವು ಒಂದು ಅದ್ಭುತ ಜಾಗಕ್ಕೆ ಪ್ರವೇಶಿಸುತ್ತೇವೆ. ಅದು ಮ್ಯಾಂಗ್ರೋವ್ ಕಾಡು. ಈ ಮ್ಯಾಂಗ್ರೋವ್ ಮರಗಳು ನೀರಿನಲ್ಲಿಯೇ ಬೆಳೆಯುತ್ತವೆ. ಇವುಗಳ ಬೇರುಗಳು ನೀರಿನ ಮೇಲೆಯೇ ಕಾಣುತ್ತವೆ. ಇವು ಪ್ರಕೃತಿಗೆ ತುಂಬ ಮುಖ್ಯ. ಮೀನುಗಳ ಬೆಳವಣಿಗೆಗೆ ಸ್ಥಳ, ಗಾಳಿ, ಮಳೆ, ಅಲೆಗಳಿಂದ ರಕ್ಷಣೆ, ಮಣ್ಣಿನ ಕರಗುವಿಕೆಯನ್ನು ತಡೆಯುತ್ತದೆ. ಈ ಕಾಡಿನ ಮಧ್ಯೆ ಹೋಗ್ತಾ ಇದ್ದಾಗ ಒಂದು ಶಾಂತವಾದ ಅನುಭವ ಸಿಗ್ತದೆ. ಈ ಮ್ಯಾಂಗ್ರೋವ್ ಕಾಡು ಸಾಮಾನ್ಯ ಕಾಡಲ್ಲ, ಇದು ಸಮುದ್ರ ಮತ್ತು ಭೂಮಿಯ ನಡುವೆ ಇರುವ ಒಂದು ಜೀವಜಾಲ. ಇಲ್ಲಿ ಮರಗಳು ನೀರಿನಲ್ಲೇ ಬೆಳೆಯುತ್ತವೆ, ಅವುಗಳ ಬೇರುಗಳು ಮೇಲ್ಗಡೆ ಬರುತ್ತವೆ. ಇದು ಸಣ್ಣ ಮೀನುಗಳಿಗೆ ಮನೆ, ಪ್ರಕೃತಿಗೆ ರಕ್ಷಣೆ. ಈ ಕೋಂಪಾನ್ ಸುತ್ತಲಿನ ಎಲ್ಲ ದ್ವೀಪಗಳು ಆಂಫಾಂಗ್ ನ್ಯಾಷನಲ್ ಪಾರ್ಕ್ ಒಳಗೆ ಬರುತ್ತವೆ. ಈ ನ್ಯಾಷನಲ್ ಪಾರ್ಕ್ ಒಳಗಿರುವ ದ್ವೀಪಗಳು ವಿವಿಧ ಜಾತಿಯ ಪ್ರಾಣಿ ಪಕ್ಷಿಗಳಿಗೆ ಆಶ್ರಯ ನೀಡಿದೆ. ಪಾಂಗ್ನಾಂಗ್ ಕೊಲ್ಲಿ ಸುತ್ತಲಿನ ಪ್ರದೇಶದಲ್ಲಿ ನಾವು ನೋಡೋದು ಸಾಮಾನ್ಯವಾದ ದ್ವೀಪಗಳಲ್ಲ. ಇಲ್ಲಿ ನೀರಿನ ಮಧ್ಯೆ ಎದ್ದು ನಿಂತಿರುವ ದೊಡ್ಡ ಕಲ್ಲಿನ ದ್ವೀಪಗಳು. ಈ ದ್ವೀಪಗಳು ಲಕ್ಷಾಂತರ ವರ್ಷಗಳ ಹಿಂದೆ ಸಮುದ್ರದ ಕೆಳಗೆ ಇದ್ದವು. ಅಲ್ಲಿ ಇರುವ ಮಣ್ಣು ಮತ್ತು ಶೆಲ್ ಕಲ್ಲಿನ ಪದಾರ್ಥಗಳು ಸೇರಿಕೊಂಡು ಗಟ್ಟಿಯಾದವು. ಕಾಲಕ್ರಮೇಣ ಅವು ಕಲ್ಲಾಗಿ ಬದಲಾಗಿ ಮೇಲಕ್ಕೆ ಎದ್ದು ಬಂದವು. ಇದರಿಂದ ಇಂದಿಗೆ ನಾವು ಲಿಮ್ಸ್ಟೋನ್ ದ್ವೀಪಗಳನ್ನು ನೋಡುತ್ತೇವೆ. ಒಂದು ಕಡೆ ಐಲ್ಯಾಂಡ್ ಪ್ರದೇಶ ಇದೆ. ಅಲ್ಲಿ ದೊಡ್ಡ ಬೆಟ್ಟಗಳು, ಕಲ್ಲಿನ ಭೂಮಿ ಮತ್ತು ಗುಹೆಗಳು ಇವೆ. ಅಲ್ಲಿ ಸರಿಯಾದ ಸಮತಟ್ಟಾದ ಭೂಮಿ ತುಂಬಾ ಕಡಿಮೆ, ಆದ್ದರಿಂದ ಕೃಷಿ ಮತ್ತು ವಾಸಿಸಲು ಕಷ್ಟವಾಗುತ್ತದೆ. ಮತ್ತೊಂದು ಕಡೆ ದ್ವೀಪ ಮತ್ತು ಸಮುದ್ರ ಪ್ರದೇಶ ಇದೆ. ಅಲ್ಲಿ ನೀರು ಮತ್ತು ಭೂಮಿ ಸೇರಿಕೊಂಡು ವಿಶೇಷ ಪರಿಸರ ನಿರ್ಮಾಣವಾಗಿದೆ. ಅಲ್ಲಿ ಮ್ಯಾಂಗ್ರೋವ್ ಕಾಡುಗಳು ಸಹ ಬೆಳೆಯುತ್ತವೆ. ಇವು ಸಮುದ್ರ ಮತ್ತು ಭೂಮಿಯ ನಡುವೆ ಸೇತುವೆಯಂತೆ ಕೆಲಸ ಮಾಡುತ್ತವೆ. ಇದೇ ಕಾರಣದಿಂದ ಇಲ್ಲಿ ಜನರು ಸಮುದ್ರದ ಕಡೆ ಜೀವನವನ್ನು ಕಟ್ಟಿಕೊಂಡರು. ಸ್ವಲ್ಪ ಮುಂದೆ ಹೋಗ್ತಾ ಇದ್ದಂತೆ ದೂರದಲ್ಲಿ ಒಂದು ಊರು ಕಾಣಿಸ್ತಾ ಶುರುವಾಗುತ್ತೆ. ಹತ್ತಿರ ಹೋದಂತೆ ಅದು ಶಾಕ್ ಕೊಡುತ್ತದೆ. ಇಡೀ ಊರು ನೀರಿನ ಮೇಲೆ ತೇಲುತ್ತಿರುವಂತೆ ಕಾಣುತ್ತದೆ. ಅಲ್ಲಿ ಸಿಮೆಂಟ್ ಕಂಬಗಳ ಮೇಲೆ ಮನೆಗಳು, ಸಣ್ಣ ದಾರಿಗಳು, ಸ್ಕೂಲು ಮತ್ತೆ ಅವರ ಮನೆಗಳನ್ನೆಲ್ಲ ಕಟ್ಕೊಂಡಿದ್ದಾರೆ. ಇದು ಕೋಪನೆ. ಮೊದಲ ಬಾರಿ ನೋಡೋರಿಗೆ ಇದು ಶಾಕ್ ಅನ್ಸುತ್ತೆ. ನಾನು ಕೂಡ ಶಾಕ್ ಆಗ್ಬಿಡುತ್ತೆ. ಸುಮಾರು 200 ವರ್ಷಗಳ ಹಿಂದೆ ಜಾವಾ ಭಾಗದಿಂದ ಕೆಲವು ಇಂಡೋನೇಷ್ಯಾ ಫಿಷರ್ಮ್ಯಾನ್ ಹೊಸ ಜೀವನ ಹುಡುಕಾಟದಲ್ಲಿ ಪ್ರಯಾಣ ಆರಂಭಿಸಿದರು. ಅವರು ಸಮುದ್ರದ ಮೇಲೆ ದಿನಗಟ್ಟಲೆ ಟ್ರಾವೆಲ್ ಮಾಡುತ್ತಾ ಮೀನುಗಾರಿಕೆಗಾಗಿ ಹೊಸ ಸೇಫ್ ಪ್ಲೇಸ್ ಹುಡುಕುತ್ತಿದ್ದರು. ಅವರ ಪ್ರಯಾಣದಲ್ಲಿ ಒಂದು ಶಾಂತವಾದ ಬೇ ಏರಿಯಾ ಸಿಕ್ಕಿತು. ಅದು ಇಂದಿನ ಪಾಂಗ್ನಾಂಗ್ ಪ್ರದೇಶ. ಈ ಜಾಗ ಅವರಿಗೆ ತುಂಬ ಪರ್ಫೆಕ್ಟ್ ಅನ್ನಿಸ್ತು. ಯಾಕೆ ಅಂತಂದರೆ ಸಮುದ್ರ ತುಂಬ ಶಾಂತವಾಗಿತ್ತು, ದೊಡ್ಡ ಅಲೆಗಳಿರಲಿಲ್ಲ, ಮೀನುಗಳು ಸಾಕಷ್ಟು ಪ್ರಮಾಣದಲ್ಲಿ ಸಿಗುತ್ತಿದ್ದವು, ಜೀವನ ಸುಲಭವಾಗಿತ್ತು. ಸುತ್ತಲಿನ ಲಿಮ್ಸ್ಟೋನ್ ದ್ವೀಪಗಳು ನ್ಯಾಚುರಲ್ ಪ್ರೊಟೆಕ್ಷನ್ ನೀಡುತ್ತಿದ್ದವು, ಚಂಡಮಾರುತಗಳಿಂದ ರಕ್ಷಣೆ ಸಿಗುತ್ತಿತ್ತು. ಇವನ್ನೆಲ್ಲ ನೋಡಿದ ಮೇಲೆ ಅವರಿಗೆ ಇದು ಬದುಕಿಗೆ ಸರಿಯಾದ ಜಾಗ ಅನ್ನಿಸ್ತು. ಆದರೆ ಅಲ್ಲಿ ಒಂದು ದೊಡ್ಡ ಸಮಸ್ಯೆ ಇತ್ತು. ಅವರಿಗೆ ಈ ಭೂಮಿಯಲ್ಲಿ ವಾಸಿಸಲು ಮತ್ತೆ ಓನ್ ಮಾಡಲು ಕಾನೂನು ಇರಲಿಲ್ಲ. ಯಾಕೆಂದ್ರೆ ಇವರು ಬೇರೆ ದೇಶದವರಾಗಿದ್ರು. ಹಾಗಾಗಿ ಆ ಕಾಲದಲ್ಲಿ ಔಟ್ಸೈಡರ್ಗೆ ಲ್ಯಾಂಡ್ ರೈಟ್ಸ್ ಇರಲಿಲ್ಲ. ಆದ್ರೆ ಅವರು ಅವ್ರ ದೇಶಕ್ಕೆ ಹಿಂತಿರುಗಲಿಲ್ಲ. ಅವರು ಒಂದು ಕ್ಲೆವರ್ ಸೊಲ್ಯೂಷನ್ ಕಂಡಿಡ್ಕೊಂಡ್ರು. ಭೂಮಿಯ ಮೇಲೆಲ್ಲ ನೀರಿನ ಮೇಲೆಯೇ ಜೀವನ ಕಟ್ಟೋಣ ಅಂತ ಮೊದಲು ಅವರು ಚಿಕ್ಕ ಚಿಕ್ಕ ವುಡನ್ ಹಟ್ ಕಟ್ಟಿದರು. ನಂತರ ಸ್ಲೋಲಿ ಮನೆಗಳು ಹೆಚ್ಚಾದವು, ಕುಟುಂಬಗಳು ಸೇರಿಕೊಂಡವು, ಮೀನುಗಾರಿಕೆ ಸ್ಟ್ರಾಂಗ್ ಆಯಿತು, ಮಕ್ಕಳಿಗೆ ಸ್ಕೂಲು, ಕಮ್ಯುನಿಟಿ ಎಲ್ಲವೂ ಸ್ಟಾರ್ಟ್ ಆಯಿತು. ಹೀಗೆ ಒಂದು ಸ್ಮಾಲ್ ಫಿಶಿಂಗ್ ಕ್ಯಾಂಪ್ ಸ್ಲೋಲಿ ಒಂದು ಕಂಪ್ಲೀಟ್ಲಿ ವಿಲೇಜ್ ಆಗಿ ಬೆಳೀತು. ಇವತ್ತಿಗೆ ಅದು ವರ್ಲ್ಡ್ ಫೇಮಸ್ ಕೋಂಪಾನ್ ವಿಲೇಜು. ಇದಕ್ಕೆ ಇವತ್ತು ಥೈಲ್ಯಾಂಡ್ ಸರ್ಕಾರ ಮಾನ್ಯತೆ ನೀಡಿದೆ. ಇಲ್ಲಿರುವ ಜನರ ಜೀವನ ತುಂಬ ಯುನೀಕು. ವುಡನ್ ಹೌಸು, ನ್ಯಾರೋ ವಾಕ್ವೇಸು, ನೀರಿನ ಮೇಲೆಯೇ ಸ್ಕೂಲು ಮತ್ತು ಮಸೀದಿ ಕೂಡ ಇದೆ. ಮೆಜಾರಿಟಿ ಮುಸ್ಲಿಂ ಕಮ್ಯುನಿಟಿ ಇಲ್ಲಿ ಇದೆ. ಇವರ ಜೀವನ ಸಿಂಪಲ್ ಆಗಿದ್ದು ಸ್ಟ್ರಾಂಗ್ ಆಗಿದೆ. ಇವರ ಮುಖ್ಯ ಕೆಲಸ ಫಿಶಿಂಗು ಮತ್ತು ಟೂರಿಸಮು. ಇವರ ಕಲ್ಚರು ಇನ್ನು ಇಂಡೋನೇಷ್ಯಾ ರೂಟ್ಸ್ ರಿಫ್ಲೆಕ್ಟ್ ಮಾಡುತ್ತದೆ. ಇಲ್ಲಿ ಒಂದು ಅಮೇಝಿಂಗ್ ಥಿಂಗ್ ಇದೆ, ಫ್ಲೋಟಿಂಗ್ ಫುಟ್ಬಾಲ್ ಗ್ರೌಂಡು. ಹೌದು, ನೀರಿನ ಮೇಲೆಯೇ ಫುಟ್ಬಾಲ್ ಗ್ರೌಂಡ್ ಇದೆ. ಮಕ್ಕಳು ಇಲ್ಲಿ ಡೈಲಿ ಆಟ ಆಡ್ತಾರಂತೆ. ಇಲ್ಲಿ ಸೀ ಫುಡ್ಡು ತುಂಬ ಫೇಮಸ್ಸು. ಫ್ರೆಶ್ ಆಗಿ ಏಡಿಕಾಯಿ, ಫಿಶ್ಶು ಎಲ್ಲ ಸಿಗುತ್ತೆ. ಅದರ ಜೊತೆ ಈ ವ್ಯೂ ಒಂದು ಪೀಸ್ಫುಲ್ ಎಕ್ಸ್ಪೀರಿಯನ್ಸ್ ಕೊಡುತ್ತಿದೆ. ಇದು ಟೂರಿಸ್ಟ್ಗಳಿಗೆ ಹೈಲೈಟ್ ಸ್ಪಾಟು. ಇಂಡೋನೇಷ್ಯಾದಿಂದ ಬಂದ ಫಿಷರ್ಮ್ಯಾನು ಭೂಮಿ ಸಿಗಲಿಲ್ಲ, ಆದರೆ ಅವರು ಕೈ ಬಿಡಲಿಲ್ಲ. ಅವರು ನೀರಿನ ಮೇಲೆಯೇ ಊರು ಕಟ್ಟಿದರು. ಇವತ್ತು ಅದು ವರ್ಲ್ಡ್ ಫೇಮಸ್ ಆಗಿದೆ. ಇದೇ ಕೋಂಪನಿಯ ಕತೆ. ಪ್ರಕೃತಿಯ ಜೊತೆ ಹೊಂದಿಕೊಂಡರೆ ಯಾವುದು ಇಂಪಾಸಿಬಲ್ ಅಲ್ಲ. ಧನ್ಯವಾದಗಳು. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.
ಇಂತಹ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಪ್ರಕೃತಿ ಪ್ರಯಾಣಿಕ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಅರಸಿ ಆರೈಸಿ. ಪ್ರಕೃತಿಯ ಪರಮಾತ್ಮ. ಧನ್ಯವಾದಗಳು.